योऽन्तःप्रविश्य मम प्रसुप्तं सञ्जीवेत्तकलशक्तिधरस्वधाम्ना अन्यां सहस्तशरणोद्गारं नमो भगवते पुरुषाय तुभ्यम्। आचार्यपवनोऽस्माकम् आचार्याणि च भारती देवो नारायणश्रीशः देवी मङ्गलदेवता जन्माद्यसहितोन्मादीतरशास्त्रविघ्नस्वराट् तेने ब्रह्महृदयादिकविजयमुष्यन्ति यं सूर्यः तेजोवारिमृतां नितामिदमुत्तिष्ठसृगोमृषा धाम्ना स्वेन सदा निरस्तकुकं सत्यं परं धीमहि। निगमकल्पतरोर्गलितं शुकमुखाद्यमृतसंहितं पिबत भागवतं रसमालयं मुहुरहो रसिका भुवोऽवकाः। ನಿನ್ನೆ ದಿವಸ ಶ್ರೀಮದ್ಭಾಗವತೆ ಅಧಿಗತ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾನುವಾದ. ನರಕಾಸುರನ ಸಂಹಾರವನ್ನ ನಿನ್ನೆ ನೋಡಿದವು, ಕೇಳಿದವು. ಬಳಿಕ ಅಕ್ರೂರನ್ನ ಭಗವಂತ ಹೊರಗಿಟ್ಟು ಮತ್ತೆ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಂಡಿದ್ದು ಕೂಡ ನಾವು ಕೇಳಿದವು. ಹೀಗೆ ಯಾಕೆ ಮಾಡ್ದ? ಅಕ್ರೂರ ನೋಡಿದ್ರೆ ಪರಮ ಭಗವದ್ ಭಕ್ತ ಅಂತ ಹೇಳ್ತೀರಿ, ಅವನಿಗೆ ಯಾಕಿಂತ ಚಿಂತೆ ಬಂತು ಅಂತ ಒಂದು ಸಾಮಾನ್ಯ ಪ್ರಶ್ನೆ. ಇಟ್ ಇಸ್ ಟ್ರೂ ಆಲ್ಸೋ. ಹ್ಯೂಮನ್ ಎರರ್ ಅಷ್ಟೇ, ಇನ್ನೇನಿಲ್ಲ. ಅವರ ದೇವತೆಗಳೇ ಆಗಿರ್ಬೋದು, ಅಪರೋಕ್ಷ ಜ್ಞಾನಿಗಳೇ ಆಗಿರ್ಬೋದು, ಭೂಮಿಗೆ ಒಂದ್ಸಾರಿ ಬಂದು ಹುಟ್ಟಿತು ಅಂತಾದರೆ ಕಲಿಯ ಆವೇಶ ಬಂದೇ ಬರ್ತದೆ. ಅಲ್ಲಿ ಕಲಿಯ ಆವೇಶ ಅಂತ ತಿಳ್ಕೊಳ್ಬೇಕು ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಅದರಿಂದ ಏನಾಗೋಯ್ತು, ಅವನು ನಾನು ಸತ್ಯಭಾಮೆಯನ್ನು ಮದುವೆ ಮಾಡ್ಕೋತೀನಿ ಎನ್ನುವಂತಹ ಕನಸಿನಲ್ಲಿ ತೇಲಾಡ್ತಾ ಇದ್ದ. ಭಗವಂತ ಅದಕ್ಕೆ ಬ್ರೇಕ್ ಹಾಕದ. ಆಮೇಲೆ ಅವನಿಗೆ ಪಶ್ಚಾತ್ತಾಪ ಬಂತು, ಅದನ್ನು ಹೇಳ್ತಾರೆ ಆಚಾರ್ಯರು. ಆಮೇಲೆ ಅವನಿಗೆ ಪಶ್ಚಾತ್ತಾಪ ಬಂತು, ಅಯ್ಯೋ ನಾರಾಯಣ ಕೃಷ್ಣ, ಸತ್ಯಭಾಮೆಯ ಸ್ಥಾನಮಾನ ಎಲ್ಲಿ, ನನ್ನ ಸ್ಥಾನಮಾನ ಎಲ್ಲಿ? ನಾನು ಕೃಷ್ಣನಿಗೆ ಸಮಾನ, ಸತ್ಯಭಾಮೆ ನನಗೆ ಸಮಾನ, ನಾನು ಅವಳನ್ನ ಮದುವೆ ಮಾಡ್ಕೊಳ್ಳಿಕ್ಕಾಗ್ತದ? ಏನಿದು ಈ ರೀತಿ ಮಾಡ್ಬಿಟ್ನಲ್ಲ ನಾನು, ನನ್ನ ಬಿಹೇವಿಯರೇ ಇಡೀ ವಿಶ್ವಕ್ಕೆ ಗೊತ್ತಾಗೋಯ್ತಲ್ಲ ನನ್ನ ಬಿಹೇವಿಯರು ಅಂತ ಹೇಳಿ ಆಮೇಲೆ ತುಂಬ ಪಶ್ಚಾತ್ತಾಪ ಪಡ್ತಾನೆ ಅಂತ ಕೂಡ ಹೇಳ್ತಾ ಇದ್ದೆ. ಹಾಗಂದ ಕ್ಷಣಕ್ಕೆ ಅವನಿಗೆ ಭಗವಂತನಲ್ಲಿ ಭಕ್ತಿ ಮಾಸಿ ಹೋಗಿತ್ತು ಅಂತ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಭಕ್ತಿ ಇತ್ತು, ಆದ್ರೂ ನೋಡ ಕೆಲವು ಟೈಮ್ನಲ್ಲಿ ನಮ್ಮ ವ್ಯಾವಹಾರಿಕವಾಗೂ ನಾವು ಅನೇಕವಾಗಿ ಇಂಥ ಕೆಲಸಗಳನ್ನು ನೋಡ್ತಾ ಇರ್ತೀವಿ. ಅವನು ಹೀಗೆ ಮಾಡಿದ್ನಾ, ಅಯ್ಯೋ ಛೇ ನಂಬಲಿಕ್ಕೆ ಆಗೋದಿಲ್ವಲ್ಲಪ್ಪ ಅಂತ ನಾವು ಮಾತಾಡ್ಕೋತೀವಿ. ಮಾಡ್ದ ಅಂದ್ರೆ ಮಾಡ್ದ ಅಷ್ಟೆ, ದೇವರಲ್ಲಿ ಮಾಡಿಸ್ದ ಅಷ್ಟೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಅಕ್ರೂರನಿಗೆ ಕಂಪೇರ್ ಮಾಡ್ಕೋತಾ ಇಲ್ಲ. ಆದರೆ ಅಕ್ರೂರನ ಬೇರೆ, ನಮ್ಮ ಜೀವನ ಶೈಲಿಯೇ ಬೇರೆ, ನಮ್ಮ ಚಿಂತನೆಗಳೇ ಬೇರೆ. ಆದರೆ ಭಗವದ್ಭಕ್ತರು ನಾವು ಯಾರನ್ನು ಕರಿತಾ ಇದ್ದೀವಿ ಅವ್ರಿಗೂ ಕೂಡ ಭಗವಂತ ಮಕ್ಮಲ್ ಟೋಪಿ ಹಾಕ್ತಾನೆ ಅನ್ನೋದನ್ನು ನಾವು ಮರಿಬಾರದಷ್ಟೆ. ಮಕ್ಮಲ್ ಟೋಪಿ ಹಾಕ್ತಾನೆ ಅನ್ನೋದನ್ನು ನಾವು ಮರಿಬಾರದು ಅಷ್ಟೇ. ಅಂದ್ರೆ ಏನು? ಜೀವನ ಅಸ್ವತಂತ್ರತ್ವ ಯಾವಾಗಲೂ ಅಸ್ವತಂತ್ರತ್ವೇ ಹೊರತು ಭಗವಂತನ ಜ್ಞಾನ ಬಂದಾಕ್ಷಣಕ್ಕೆ ನಾವು ಸ್ವತಂತ್ರ ಆಗ್ಬಿಟ್ವಿ, ಅಥವಾ ಭಗವಂತನಿಗೆ ಈಕ್ವಲ್ ಆಗ್ಬಿಟ್ವಿ, ಅಥವಾ ಭಗವಂತನಲ್ಲಿ ಐಕ್ಯ ಆಗ್ಬಿಡ್ತೀವಿ ಅನ್ನೋದು ಸರ್ವತಃ ಶುದ್ಧ ಅಪ್ಪಟ ಸುಳ್ಳು. ಅಂತೂ ಇಂತೂ ಅಕ್ರೂರ ಕೃಷ್ಣನನ್ನ ಕ್ಷಮೆಯಾಚಿಸಿದ. ಕ್ಷಮೆಯಾಚಿಸಿದ ಮೇಲೆ ಆಗ್ಲಿ ಪರವಾಗಿಲ್ಲ, ಕೃಷ್ಣನ್ಗೆ ಏನೂ ಆಗ್ಬೇಕು, ಆಘಾತನೂ ಇಲ್ಲ, ಸಂತೋಷವೂ ಇಲ್ಲ, ನಷ್ಟವೂ ಇಲ್ಲ, ದುಃಖನೂ ಇಲ್ಲ. ಸರಿ, ನಂತರದಲ್ಲಿ ಇನ್ನೊಂದು ಕಥೆಯನ್ನು ಇದನ್ನು ಹೇಳ್ತಾ ನಾರದರು ಸತ್ಯಭಾಮೆ ಮನೆಗೆ ಬಂದರು. ಏನವ ಗಿಡ ಇದೆ ಹೂವು ಇಲ್ಲ ಅಂತ ಚೇಡಿಸಿದ್ರು. ಏನು ನೋಡಿ ನನಗೇನು ಅರ್ಥ ಆಗ್ತಾ ಇಲ್ಲ. ಹಾಗಲ್ಲಮ್ಮ, ಅದಕ್ಕೆ ಸರಿಯಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು, ಕೃಷ್ಣನ ಅನುಗ್ರಹ ಬರೋ ಹಾಗೆ ಮಾಡಬೇಕು. ಏನು ಅನುಗ್ರಹ? ಹಾಗಾದ್ರೆ ಕೃಷ್ಣನ್ ನನ್ನಲ್ಲಿ ಪ್ರೇಮ ಇಲ್ವಾ? ಪ್ರೇಮ ಇದ್ದಿದ್ದಕ್ಕೆ ತಾನು ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಅವಳು ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ಲು. ನೋಡಮ್ಮ ನಿನ್ನಿಷ್ಟ ಏನಾದ್ರು, ಸರಿ ಹೊರಟೋದ್ರು. ಕೃಷ್ಣ ಬಂದ, ಕೃಷ್ಣನ ಪ್ರಶ್ನೆ ಮಾಡಿದ್ಲು,
ನಾನು ಈ ಕಡೆ ರುಕ್ಮಿಣಿ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ಲು. ಅದೇನು ಅಲ್ಲೇ ಇರ್ತೀರಿ, ಇಲ್ಲಿ ಯಾಕಿರೋದು, ನನ್ನ ಮದುವೆ ಯಾಕೆ ಮದುವೆ ಮಾಡ್ಕೊಂಡಿದ್ದು, ಇಲ್ಲೇ ಇರ್ಬೇಕು ನೀವು ಅಂದ್ಲು. ಹಾಗಲ್ಲ, ತುರ್ತಾಗಿ ಹೋಗ್ಬೇಕಾಗಿದೆ. ಆಗ ನಾನು ಬರ್ತೀನಿ. ಹ್ಞೂ ಬಾ, ಸಂತೋಷ, ಕರ್ಕೊಂಡು ಹೋಗ್ತೀನಿ. ಹೋದ್ರು. ರುಕ್ಮಿಣಿ ಮನೆಗೆ ಹೋದ್ರು. ಸ್ವಾಗತ ಮಾಡಿದ್ಲು, ಕೂಡ್ಸಿದ್ಲು, ಮಾಡಿದ್ಲು, ಪಾದ್ಯ ಆಚಮನಾದಿಗಳು. ಅದು ಟಿಫನ್ ಆಗಿದೆ, ಒಳ್ಳೆ ಉಪ್ಪಿಟ್ಟು ಮಾಡಿದ್ದೀನಿ, ತಗೋ ಅಂದ್ಲು. ಸರಿ ಹೊಡೆದ, ತಿಂದ. ನಿಮ್ಮನೆ ದೇವ್ರ ಮನೆ ನೋಡಬೇಕು ಅಂತ ದೇವ್ರ ಮನೆಗೆ ಹೋಗಿ ನೋಡ್ತಾಳೆಯೇ. ದೇವ್ರ ಮನೆ ಪೂರ್ತಿ ಪಾರಿಜಾತದ ಹೂವನ್ನು ಪುಷ್ಪ ಮಾಡಿದ್ದಾಳೆ, ಹೂವು ಅಷ್ಟೋತ್ತರ ಮಾಡಿಬಿಟ್ಟಿದ್ದಾಳೆ. ಅವಳಿಗೆ ಆಶ್ಚರ್ಯ ಆಯಿತು. ಕೃಷ್ಣ ಏನಿದು, ನನಗೇನು ಗೊತ್ತಿಲ್ಲಪ್ಪ, ಅವಳು ಎಲ್ಲಿಂತಂದ್ಲು, ಅಲ್ಲಿಗೆ ಅವಳನ್ನೇ ಕೇಳು ಅಂದ್ಲು. ರುಕ್ಮಿಣಿ, ಬೆಳಗಾಯಿತು ಅಂದರೆ ನಮ್ಮನೆ ಮುಂದೆ ಹೂ ಉದುರುತ್ತೆ, ಅದನ್ನೆಲ್ಲ ಅದು ನಾನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂದ್ಲು. ಅವಳಿಗೆ ಅರ್ಥನೇ ಆಗಲಿಲ್ಲ ಸತ್ಯಭಾಮೆಗೆ. ಏನಿದೆ ಹೀಗೆ ಹೇಳ್ತಾ ಇದ್ದಾಳಲ್ಲ, ಅದು ಹೇಗೆ ಉದುರಬಿಡು, ಗಿರನೇ ಇಲ್ಲ, ಹೇಗೆ ಉದುರುತ್ತೆ ಅಂದರೆ, ನಿನ್ನ ಚಿತ್ತಕ್ಕೆ ಬಂದದೆ ಅನ್ಯ ಚಿತ್ತಕ್ಕೆ ಬರಲಿ, ಅನ್ಯತೆ ಅವಯಕ್ಕಿಯ ಕೊಡದೇ ಇರೋ ಶ್ರೀನಿವಾಸ ದಯಾನಿದೆ. ಅವನ ದಯೆ ಉಂಟಾದರೆ ಕ್ರಿಮಿಯಿಂದ ರಾಜ್ಯವಾಳಿಸುವನು, ಜಗತ್ಸ್ವಾಮಿ ಎನಿಸುವನು. ಪುರಂದರದಾಸರು ಒಂದು ದೇವನಾಮದಲ್ಲಿ ಹೇಳ್ತಾರೆ, ಅವರವರ ಹೊಡೆದಾಡಿ ಹತರಾಗಿ ಹೋದರು, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರ್ ಅಲ್ಲಿ ಶ್ರೀ. ಅವನ ಮನಸ್ಸಿಗೆ ಬಂತು ಅಂದ್ರೆ ಏನೆಲ್ಲ ಚೇಷ್ಟೆ ಮಾಡ್ತಾನೆ, ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅಫ್ಘಾನಿಸ್ತಾನ್ ತಾಲಿಬಾನ್ಗಳು ತಾಲಿಬಾನ್ ಇವ್ರು ಮುಗಿಸ್ಬೇಕು ಅಂತ ಅವ್ರನ್ನ ಇವ್ರನ್ನ ಮುಗಿಸ್ಬೇಕು. ತಾಲಿಬಾನ್ನಲ್ಲೇ 2 ಡಿವೈಡ್ ಆಗಿ ಮತ್ತೆ ಈ ತಾಲಿಬಾನ್ ಆ ತಾಲಿಬಾನನ್ನು ಹೊಡಿಬೇಕು ಅಂತ ಆ ತಾಲಿಬಾನು ನೀವು ತಾಲಿಬಾನ್ ಅವರವರೇ ಹತ್ಕೊಂಡು ಬೇಯ್ತಾ ಇದೆ. ಜಗತ್ತೆಲ್ಲ ನೋಡಿ ನಗ್ತಾ ಇದ್ದಾರೆ ಅನ್ನುವ ಕಾಮನ್ ಸೆನ್ಸ್ ಕೂಡ ಇಲ್ಲ ಅವರಿಗೆ. ಏನು ಅಂದ್ರೆ ಪವರ್, ನಾನು ನಂದು ಸ್ಥಾಪನೆ ಮಾಡಬೇಕು. ಯಾವಾಗ ಮಳೇಚ್ಛರ ಹಾವಳಿ ಜಾಸ್ತಿ ಆವಾಗತ್ತೆ, ಆವಾಗ ಭಗವಂತ ಅನುಗ್ರಹ ಮಾಡ್ತಾನಂತೆ. ಆ ಅನುಗ್ರಹ ಯಾವುದು ಗೊತ್ತಾ, ಅವರವರೇ ಹೊಡೆದಾಡಿ ಹತರಾಗಿ ಹೋದರು ಅಂತ ಪುರಂದರದಾಸರ ಮಾತು ಇದೆಯಲ್ಲ, ಅದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇವತ್ತಿನ ಆಫ್ಘಾನಿಸ್ತಾನದ ಗಲಾಟಿಗೆ ಅಪ್ರೋಪ್ರಿಯೇಟ್ ಆಗಿ ಅಪ್ಲೈ ಆಗತ್ತೆ. ಇಷ್ಟಕ್ಕೆ ಬಿಡಲ್ಲ ಕೃಷ್ಣ, ನೋಡಿ ಇನ್ನೂ ಏನೇನು ಮಾಡ್ತಾನೆ, ಅವರವರೇ ಸಾಯ್ಬೇಕು ಹಾಗೆ ಮಾಡ್ತಾನೆ ನೋಡಿ. ಯಾವ ಕಂಟ್ರಿಗಳು ಕೂಡ ಅವ್ರನ್ನ ಮೂಸ್ಲಿಕ್ಕೆ ಹೋಗೋದಿಲ್ಲ, ಹಾಗೆ ಮಾಡಿಟ್ಟು ಅವ್ರನ್ನ ದೂರ ಇಡ್ತಾನೆ ಭಗವಂತ. ಇದಂತೂ ನಿಜ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಈ ಕ್ಷಿಪ್ರದಲ್ಲಿ ಆಗುವಂಥ ಕೆಲಸ ಅಲ್ಲ. ಹೇಗೋ ಯಾಕೆ ಲೌಕಿಕದ್ದು ಹೇಳಿದೆ ಅಂದರೆ, ಲೌಕಿಕದ್ದು ಹೇಳಿದ್ರೆ ಸ್ವಲ್ಪ ಮನಸ್ಸಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದ್ದೆ ಅಷ್ಟೆ. ಕೃಷ್ಣ ಏನಿದೆ ನನಗೇನು ಅರ್ಥ ಆಗಲಿಲ್ವಲ್ಲ ಅಂದ್ಲು. ನಿನಗೆ ಹೇಗೆ ಅರ್ಥ ಆಗತ್ತೆ? ಕೃಷ್ಣ ಮನಸ್ಸಲ್ಲಿ ಅನ್ಕೊಂಡ, ನಿಂಗೆ ಇನ್ನೂ ಮೆಚ್ಯೂರ್ ಆಗಿಲ್ಲ ಅಂದ. ರುಕ್ಮಿಣಿನ ಕೇಳು. ರುಕ್ಮಿಣಿ, ನಾನು ಹೇಳಿದ್ನಲ್ಲ ಆಗ್ಲೇ, ಬೆಳಗಾಗೆದ್ದು ನಮ್ಮನೆ ಮುಂದೆ ಹೂ ಬಿದ್ದಿರುತ್ತೆ, ಅದನ್ನೆಲ್ಲ ಅದು ಕೃಷ್ಣನಿಗೆ ನಾನು ಸಮರ್ಪಣೆ ಮಾಡಿದ್ದೀನಿ ಅಂದ್ಲು. ಕೃಷ್ಣ ನನಗಿದು ಅರ್ಥ ಆಗಲಿಲ್ಲ, ಅರ್ಥ ಹೇಳ್ಬೇಕು ಅಂದ್ಲ. ನೀನು ಮಾತ್ಸರ್ಯ ತೋರಿಸಲ್ಲ ತಾನೇ ರುಕ್ಮಿಣಿ ಮೇಲೆ? ಖಂಡಿತ ಇಲ್ಲ, ನೀ ಹೇಳ್ದಾಗ ಕೇಳ್ತೀನಿ ಅಂತಂದ್ಲು. ನಾ ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ರೆ ನಿನಗೆ ಉದ್ಧಾರ ಆಗ್ತಿ, ಇಲ್ಲದ್ರೆ ನೀನು ಉದ್ಧಾರ ಆಗೋಲ್ಲ ಅಂದ. ಆಗ್ಲೇ ಹೇಳು, ಪರವಾಗಿಲ್ಲ ಕೇಳ್ತೀನಿ ಅಂತಂದ್ಲು. ನಿನಗಿಂತಲೂ ಕೂಡ ರುಕ್ಮಿಣಿಯ ಅಂತರ್ಮುಖಿ ಭಕ್ತಿ ವಿಶೇಷವಾಗಿದೆ ಅಂದುಬಿಟ್ಟ ಕೃಷ್ಣ. ಇದು ಅವಳಿಗೋಸ್ಕರವಾಗಿ ಅಲ್ಲ ಹೇಳಿದ್ದು, ಅಥವಾ ಇವಳನ್ನ ಸತ್ಯಭಾಮೆಯನ್ನ ತಿದ್ದಬೇಕು ಅಂತನ್ನೋದಕ್ಕೋಸ್ಕರವಾಗೆಲ್ಲ ಹೇಳಿದ್ದು, ನಮಗೋಸ್ಕರವಾಗಿ ಹೇಳಿದ್ದು ಕೃಷ್ಣ. ನಾವು ಅನ್ಕೊಂಡ್ಬಿಟ್ಟಿದೀವಿ ಅವನಿಗಿಂತ ನಾವು ತುಂಬ ಚೆನ್ನಾಗಿ ಮದುವೆ ಮಾಡ್ತೀವಿ, ಅವನಿಗಿಂತ ನಾನು ಚೆನ್ನಾಗಿ ಓದಿದ್ದೀನಿ, ಆಯ್ತಾ, ಅವ್ರ ಮನೇಲಿ ಗ್ಯಾಸಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ, ನಾವು ಕ್ಲೀನಾಗಿ ಇದು ಕುಮಟದಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ, ಏನು ಮೋಕ್ಷಕ್ಕೆ ಹೋಗ್ತೀವಿ ಮಗನೇ ನೀನು? ಕುಮಟದಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ ತಕ್ಷಣ ಮೋಕ್ಷಕ್ಕೆ ಹೋಗ್ತೀವೇನು? ಹಾಗಾದ್ರೆ ಗ್ಯಾಸಲ್ಲಿ ಊಟ ಮಾಡಿದವರು ಮೋಕ್ಷಕ್ಕೆ ಹೋಗಲ್ವೇನು ಹೇಳಿ? ಅವರು ಮಡಿ ಮಾಡೋದಿಲ್ಲ, ಹಾಗಾದ್ರೆ ಮಡಿ ಮಾಡದೇ ಇದ್ದವ್ರು ಮೋಕ್ಷಕ್ಕೆ ಹೋಗೋದಿಲ್ವೇನು? ಅವರಲ್ಲಿರುವ ಕೆಲವು ನಿಯಮಗಳನ್ನು ಭಗವಂತ ಅಕ್ಸೆಪ್ಟ್ ಮಾಡಿಯೇ ಮಾಡ್ತಾನೆ, ಅದಕ್ಕೆ ತಕ್ಕ ಫಲವನ್ನು ಕೊಡ್ತಾನೆ. ನೀ ಮಡಿ 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 ಅಂತ ಸಾಯ್ತಾ ಇದ್ದಿ, ಕೂದಲ್ ಮಡಿ, ಬೆಣ್ಣೆಲ್ ಮಡಿ, ಹಾಸಿಗೆಲ್ ಮಡಿ, ಅಂದಲ್ ಮಡಿ,
ಈ ಮಡಿ 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 ಅನ್ಕೊಂಡು ಮಡಿ ಒಳಗೆ ಸಾಯ್ತು, ಭಗವಂತನ ಸ್ಮರಣೆ ಇಲ್ಲ. ಅವ್ರು ಗ್ಯಾಸಲ್ಲೇ ಮಾಡ್ಕೊಂಡು ತಿಂದ್ರು ಕೂಡ ಕೃಷ್ಣಾರ್ಪಣ ಅಂತ ಭಗವಂತ ನಿನ್ನ ಪ್ರಸಾದ ಅಂತ ಹೇಳಿ ಅವರು ತಿಂತಾರೆ, ಅವರು ಮೋಕ್ಷಕ್ಕೆ ದಾರಿ ಹಿಡಿತಾರೆ, ನೀವು ನರಕದ ದಾರಿ ಹಿಡಿತೀರಿ, ಇಷ್ಟೇ ವ್ಯತ್ಯಾಸ ಅಂದ. ಸಾಷ್ಟಾಂಗ ನಮಸ್ಕಾರ ಮಾಡಲು ದ್ರೌಪದಿ, ಇವಳು ಸತ್ಯಭಾಮೆ, ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಪಾರಿಜಾತ ಗಿಡ ನಮ್ಮನೇಲಿದೆ, ಹೂ ಬಿಡುತ್ತೆ ಅಂತ ಅಹಂಕಾರದಲ್ಲಿದ್ದೆ, ಆದ್ರೆ ಕೃಷ್ಣ ಇದು ನೀನು ಮಾಡಿರೋ ಮಾಯೆ ಅಂದ. ಹೌದು, ಆಕ್ಸೆಪ್ಟೆಡ್ ಅಂದ ಕೃಷ್ಣ. ನಿನ್ನ ಅಹಂಕಾರವನ್ನ ಮುರಿಯಲಿಕ್ಕೋಸ್ಕರವಾಗಿ ನೀನು ಬಂದಿದ್ದು ಒಳ್ಳೇದಾಯ್ತು, ಈಗ ಕ್ಲಾರಿಫೈ ಆಯ್ತಲ್ಲ, ಮುಂದೆ ನಮ್ಮನೇಲಿ ನಾಲ್ಕಾದ್ರೂ ಹೂ ಬಿಡುತ್ತೋ ಇಲ್ವೋ ಅಂದ. ಅವಳಷ್ಟು ಎತ್ತರದ ಭಕ್ತಿ ನಿನಗೆ ಬಂದಾಗ ನಿನ್ನ ಮನೆಯೊಳಗೂ ಹೂ ಬಿಡುತ್ತೆ ಅಂದ. ಅರ್ಥ ಆಯ್ತಲ್ಲ? ಸವತಿಯರಲ್ಲೇ ಈ ರೀತಿ ಭಿನ್ನಾಭಿಪ್ರಾಯಗಳನ್ನ ಬಂದಿದ್ದಾಗ ಅದನ್ನ ಪರಿಹಾರ ಮಾಡಿದ ಕೃಷ್ಣ ಬೇರೆ ಇನ್ಯಾರನ್ನಾದ್ರೂ ಬ್ರಹ್ಮದೇವರಾಗ್ಲಿ, ವಾಯುದೇವರಾಗ್ಲಿ, ಗರುಡಶೇಷ ರುದ್ರರಾಗ್ಲಿ ಅವ್ರು ಮೂಗ್ ತೂರಿಸಿದ್ದಿದ್ರೆ ಇವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗ್ತಾ ಇತ್ತಾ? ಆಚಾರ್ಯರ ಮಾತುಗಳು ನಿರ್ಣಯದಲ್ಲಿ ಅವ್ರು ಹೇಳದೆ ಹೋಗಿದ್ದಿದ್ರೆ ಇನ್ನೂ ತಕಲಾಟದಲ್ಲಿ ಇರ್ಬೇಕಾಗಿತ್ತು ನಾವು ನಿಜವಾಗ್ಲು. ಹಾಗಾಕ್ಷಣಕ್ಕೆ ಭಾಗವತದಲ್ಲಿ ಬರುವ ಎಲ್ಲ ಪ್ರಸಂಗಗಳಿಗೂ ಆಚಾರ್ಯರು ಉತ್ತರ ಕೊಟ್ಟಿಲ್ಲ. ವೇರೆವರ್ ಪಾಸಿಬಲ್, ಎಲ್ಲಿ ಕ್ಲಿಷ್ಟತೆ ಇದೆ ಅಲ್ಲಿ ಮಾತ್ರ ತಮ್ಮ ನಿರ್ಣಯವನ್ನು ಕೊಟ್ಟು ಇದನ್ನು ಹೀಗೆ ಸ್ವೀಕಾರ ಮಾಡಬೇಕು, ಇದನ್ನು ಹೀಗೆ ಯೋಚನೆ ಮಾಡಬಾರದು ಅನ್ನೋದನ್ನ ನಿರ್ಣಾಯಕವಾಗಿ ವಿತ್ ರೆಫರೆನ್ಸ್ ಇತಿ ಭಾಷ್ಯೆ ಇತಿ ಖಾಂಡೆ ಅಂಥೇಳಿ ಪ್ರಮಾಣಪೂರ್ವವಾಗಿ ಪ್ರಮಾಣಬದ್ಧವಾಗಿ ಹೇಳ್ತಾರೆ ಆಚಾರ್ಯರು. ಸರಿ, ರುಕ್ಮಿಣಿಗೆ ಮನಸ್ಸು ಸಣ್ಣದಾಯಿತು. ಅಲ್ಲಿಗೆ ನಾನು ದುರಹಂಕಾರದಲ್ಲಿದ್ದೆ, ನನ್ನ ದುರಹಂಕಾರವನ್ನ ಕೃಷ್ಣ ಕಳೆದ. ಇವತ್ತಿನಿಂದ ನಾನು ನಿಜವಾದ ಪಾತಿವ್ರತ್ಯ ಇಂದ ನಾನು ಗಂಡನ ಸೇವೆಯನ್ನು ಮಾಡಿಕೊಂಡು ಇರಬೇಕು ಅಂತ ತಾನು ತೀರ್ಮಾನ ಮಾಡಲು. ನಂತರದಲ್ಲಿ ಅವರವ್ರ ಮನೆಗೆ ಅವರವರು ಹೋದರು. ಮುಂದೆ ಕೃಷ್ಣ ಏನ್ ಮಾಡ್ತಾನೆ ಅದನ್ನ ನಾಳೆ ನೋಡುವ ಅಂತ ಹೇಳ್ತಾ ಹರಿಕಥಾಮೃತ ಇವತ್ತು ಉತ್ತರ ಆರಾಧನೆ. ಮತ್ತೆ ಇವತ್ತೂ ಕೂಡ ಪ್ರಮೋದ್ ಅವ್ರಿಗೇನೆ ತೊಂದರೆ ಕೊಟ್ಬಿಟ್ಟು ಅವ್ರ ಮನೇಲೆ ನಾವೆಲ್ಲ ಊಟ ಮಾಡಿಕೊಂಡು ಈ ಉಪನ್ಯಾಸ ಮುಗಿದ ಮೇಲೆ ಅವ್ರ ಮನೇಲೆ ತೀರ್ಥ ಪ್ರಸಾದ ಮುಗಿಸ್ಕೊಂಡು ನಾವೆಲ್ಲ ಹೋಗೋಣ. ಅಲ್ಲಿ ತನಕ ಸ್ವಲ್ಪ ಕಾಯಿರಿ ಅಷ್ಟೆ. ನಾನು ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ, ಏಕೆಂದರೆ ಊಟಕ್ಕೆ ಯಾರಿಗೂ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ, ಮತ್ತೆ ಅವರು ಕೆಲಸಕ್ಕೆ ಹೋಗೋರು ಅವ್ರಿಗೂ ತೊಂದರೆ ಆಗಬಾರದು ಅನ್ನೋ ದೃಷ್ಟಿ ಒಳಗೆ ಅವರ ಕಾಲಾವಧಿಯೊಳಗೆ ಒಂದೆರಡು ಮಾತುಗಳನ್ನು ಜಗನ್ನಾಥದಾಸರು ಮಾಡಿದ ಕ್ರಿಯೆ ಎಂಥದ್ದು, ಜಗನ್ನಾಥದಾಸರನ್ನ ಯಾವ ರೀತಿ ಯೋಚನೆ ಮಾಡಿದ್ರೆ ನಮಗೆ ಅವರು ಅನುಗ್ರಹ ಮಾಡ್ತಾರೆ ಅನ್ನೋದನ್ನ ಯಥಾವತ್ತು ಯಥಾಶಕ್ತಿ. ಮುಂದೆ 5ನೇ ಸಂಧಿಯಲ್ಲಿ ಅವರು ವಿಭೂತಿ ಸಂಧಿ ಅಂತ ಹೇಳ್ತಾ ಇದ್ದಾರೆ. ವಿಭೂತಿ ವಿಶೇಷ, ಭೂತಿಯಿಂದ ಇರುವಿಕೆ ಅಂತ ತಿಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ವಿಶೇಷ ಅವನ ಇರುವಿಕೆ ಎಲ್ಲಿಲ್ಲ, ಅವನು ಎಲ್ಲ ಕಡೆಗಳಲ್ಲೂ ಇದ್ದಾನೆ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಅಂದ್ರು. ಸಕಲ ಪ್ರಾಣಿಗಳಲ್ಲಿ ವಿಶೇಷ. ಹಾಗಾದ್ರೆ ಬರೀ ಪ್ರಾಣಿಗಳಲ್ಲಿ ಮಾತ್ರ ಇರ್ತಾನೆ, ಜಡದಲ್ಲಿ ಇಲ್ಲ ಅಂತನ ಅರ್ಥ ಅಲ್ಲ. ಜಡದಲ್ಲಿ ಹೇಗೆ ಅಂತರ್ಯಾಮಿಯಾಗಿದ್ದಾನೋ ಅದೇ ರೀತಿ ಪ್ರಾಣಿಗಳಲ್ಲೂ ಇದ್ದಾನೆ. ಆ ವಿಶೇಷ ರೂಪ ಇದೆಯಲ್ಲ, ಭಗವಂತ ಒಬ್ಬನೇ, ನೋ ಡೌಟ್. ಅವನ ಸನ್ನಿಧಾನ ವಿಶೇಷವಾಗಿ ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಥಿಂಗ್ಸ್ ಟು ಥಿಂಗ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಗುರುಗಳಲ್ಲಿ ವಿಶೇಷ ಪರಮಾತ್ಮನ ವಿಭೂತಿ ರೂಪ ಇದೆ. ಗಂಡನಲ್ಲಿ ವಿಶೇಷ ವಿಭೂತಿ ರೂಪ ಇದೆ. ತಂದೆ ತಾಯಿಯಲ್ಲಿ ವಿಶೇಷ ವಿಭೂತಿ ರೂಪ ಇದೆ. ಮಕ್ಕಳಲ್ಲಿ, ಸೊಸೆಯಂದರು ಎಕ್ಸೆಟ್ರಾ, ಅವರಲ್ಲಿ ವಿಶೇಷ. ಆದರೆ ತ್ರಿಕರ್ಣಪೂರ್ವಕವಾಗಿ ನಾವು ಅಲ್ಲಿ ಭಗವಂತ ಇದ್ದಾನೆ ಅಂತ ಅನುಸಂಧಾನದಿಂದ ಸೇವೆ ಮಾಡಿದ್ರೆ ಭಗವಂತನ ಅನುಗ್ರಹ ನಮಗಾಗುತ್ತೆ.
ಈ ರೀತಿ ಚಿಂತನೆ ನಮಗೆ ಬರಬೇಕಾದ್ರೆ ಇಲ್ಲಿ ಪ್ರಾರಂಭದಲ್ಲೇ ಹೇಳ್ತಾರೆ ಅವರು ಮೊದಲೇ ಏನು ಅಂದ್ರೆ ದೇಹಾಭಿಮಾನ ತ್ಯಾಗ ಮಾಡಬೇಕು ಅಂತಾರೆ. ಒಳ್ಳೆ ಚೆನ್ನಾಗಿದ್ದಾರೆ, ಈಗ ತಾನು ಮದುವೆ ಮಾಡ್ಕೊಂಡಿದ್ದೀನಿ, ದೇಹಾಭಿಮಾನ ತ್ಯಾಗ ಮಾಡಬೇಕು ಅಂತ ನೋಡಿ ನಾನು ಹೇಳ್ತೇನೆ, ಬಿಟ್ಬಿಟ್ಟು ನಾನೇನು ಸನ್ಯಾಸಿ ಆಗಿಲ್ಲ ಹಾಗಂತೇನು ಹೇಳ್ತಾ ಇಲ್ವಲ್ಲ ಅವರು. ನಿಮ್ಮ ಇಂಟರ್ಪ್ರಿಟೇಷನ್ ಏನೇನೋ ಆಗತ್ತೆ, ನಿಮಗೆ 1000 ಅರ್ಥ ಆಗತ್ತೆ, ಅದು ಬೇಕಾಗಿಲ್ಲ. ಇಲ್ಲಿ ಅವರೇನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಅರ್ಥವನ್ನ ಫಸ್ಟ್ ಅನಲೈಸ್ ಮಾಡಿ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನಂತರದಲ್ಲಿ ಮುಂದಿನ ಸ್ಟೆಪ್ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಮುಂದಿನ ಪದ್ಯದಲ್ಲಿ ಅದಕ್ಕೆ ಟ್ಯಾಲಿ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಮನಸ್ಸು ಇಂಪ್ರೂವೈಸ್ ಆಗತ್ತಷ್ಟೇ ಹೊರತು, ಜ್ಞಾನಾಭಿವೃದ್ಧಿ ಆಗತ್ತಷ್ಟೇ ಹೊರತು ಇಲ್ಲದೆ ಹೋದ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ 6 ವಿಧವಾದ ದೇಹಾಭಿಮಾನ ಇದೆ. ಅದನ್ನು ತ್ಯಾಗಪೂರ್ವಕವಾಗಿ ಸರ್ವ ವಿಧದಿಂದ ನಾಹಂಕರ್ತ ಹರಿಕರ್ತ ನಿನ್ನೆ ಹೇಳಿದೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಅದನ್ನು ಹೇಗೆ ಅಷ್ಟೊಂದು ಸುಲಭ ನಿಂದೆ ತ್ಯಾಗ ಮಾಡೋದು? ಇದ್ದು ಇರದಂತೆ ಇರಬೇಕಷ್ಟೇ. ತ್ಯಾಗ ಅಂದ್ರೆ ಇನ್ನೇನು ಸೆನ್ಸ್? ಬಿಟ್ಟು ಹೋಗು, ಹೆಂಡತಿನ ಮಕ್ಕಳನ್ನ ಬಿಟ್ಟು ಹೋಗು ಅಂತ ಯಾರೂ ಹೇಳಿಲ್ಲ, ಕೆಲಸ ಬಿಡು ಅಂತ ಹೇಳಿಲ್ಲ, ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಜಪ ಮಾಡು ಅಂತ ಏನು ಹೇಳಿಲ್ಲ. ಈ ಜಪ ಮಾಡದೇ ಇದ್ರೂ ಪರವಾಗಿಲ್ಲ, ದೇವ್ರ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಅಂತರ್ಮುಖಿಯಾಗಿ ಭಗವಂತನ ಚಿಂತನೆ ದಿನಲ್ಲಿ ಇಂಪ್ರೂವೈಸ್ ಆಯಿತು ಅಂತಾದ್ರೆ ಭಗವಂತನ ವಿಶೇಷ ಸನ್ನಿಧಾನ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಅದಕ್ಕೆ ವಿಭೂತಿ ಸಂಧಿಯ ಪ್ರಥಮ ಪದ್ಯದಲ್ಲಿ ಹೇಳ್ತಾರೆ, ಶ್ರೀತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡಲ್ಲಿ ತೆರೆದು ಚಿಂತಿಸುವ ಮನದಲ್ಲಿ ನೋಡು ಸಂಭ್ರಮದಿ, ನೀತ ಸಾಧಾರಣ ವಿಶೇಷ ಸದಾಚ ನೈಜಾತಿ ಹಿತವು ಸಹಜ ವಿಜಾತಿ ಕಂಡ ಬಗೆಗಳ ನರಿತು ಬುಧರಿಂದ. ಬಹಳ ಮುಖ್ಯ. ಬುಧರಿಂದ ಅಂದ್ರೆ ಬುಧರಿಂದ ತಿಳಿದವರು, ಜ್ಞಾನಿಗಳು, ಓದ್ಕೊಂಡವರು ಅಂತ ಅರ್ಥ. ನಿನಗೆ ಅರ್ಥ ಆಗ್ಲಿಲ್ಲ ಹರಿಕಥಾಂಸಾರ ಅಂತಂದ್ರೆ ನಿನ್ನ ಆಜುಬಾಜಲ್ಲಿ ಯಾರಾದ್ರೂ ಒಬ್ಬರಿದ್ರೆ ತಿಳಿದವರು, ಅವರಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟು ನನಗೆ ಇದನ್ನು ತಿಳಿಸ್ಕೊಡಿ ಅಂತ ಹೋಗಿ ಅವರನ್ನ ಗಿಂಜಬೇಕು, ನಮಸ್ಕಾರ ಮಾಡಬೇಕು, ಅವ್ರು ಹೇಳಿದಾಗ ಹೋಗ್ಬೇಕು, ಅವರು ಪುರುಸತಿ ಇದ್ದಾಗ ನೀವು ಹೋಗಿ ಅವರಿಂದ ಕಲ್ತ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಆವಾಗ ಏನಾದರೂ ನಮಗೆ ಹರಿಕಥಾಂಸಾರ ಅರ್ಥ ಆಗತ್ತಟ್ಟೆ ಹೊರತು ಇನ್ನು 7 ಜನ್ಮ ಕಳೆದ್ರೂ ಕೂಡ ಪ್ರಹ್ಲಾದ ಅವನಿಗೆ ಹರಿಕಥಾಂಸಾರ ಅರ್ಥ ಆಗೋಲ್ಲ. ಜಗನ್ನಾಥ ದಾಸರಿಗೂ ಪ್ರಹ್ಲಾದನಿಗೂ ಸಂಬಂಧ ಇಲ್ಲ, ಹರಿಕಥಾಂಸಾರಕ್ಕೂ ಪ್ರಹ್ಲಾದನಿಗೂ ಸಂಬಂಧ ಇಲ್ಲ. ನಾವೇನು ಅರ್ಥ ಮಾಡ್ಕೋತೀವಿ ಓದಿದಾಗ ಅದು ನಿಜವಾದ ಅರ್ಥ ಅಲ್ಲ. ಆದರೆ ಅಲ್ಲಿರುವ ಅಂತರ್ಮುಖಿಯಾದ ಅರ್ಥ ಏನಿದೆ, ರಹಸ್ಯಾರ್ಥ ಏನಿದೆ, ಗೂಢಾರ್ಥ ಏನಿದೆ, ಮಾರ್ಮಿಕ ಅರ್ಥ ಏನಿದೆ, ಸಾಂದರ್ಭಿಕ ಅರ್ಥ ಏನಿದೆ, ಅದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದಾಗ ಏನೇನಾದ್ರೂ ಕಿಂಚಿತ್ತು ಜಗನ್ನಾಥದಾಸರು ನಮಗೆ ಅನುಗ್ರಹ ಮಾಡಬಹುದಷ್ಟೇ ಹೊರತು ಇಲ್ಲದೆ ಹೋದರೆ ಅನುಗ್ರಹ ಮಾಡಲ್ಲ. ಇದು ಕಾದಂಬರಿ ಅಲ್ಲ, ಇದು ನಾಟಕ ಅಲ್ಲ. ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡಲ್ಲಿ ತೆರೆದು ಚಿಂತಿಸುತ್ತ. ತರುಣಿ ವಲ್ಲಭ ಅಂದ್ರೆ ತರುಣಿ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ, ಚಿಕ್ಕವಳು ಅಂತ. ಅವಳ ಸಮೇತನಾದ ವಲ್ಲಭ, ಅವಳಿಗೆ ವಲ್ಲಭನಾಗಿರುವಂತಹ ಭಗವಂತ ಶ್ರೀನಾಥ, ಪುರಂದರ ವಿಠಲ, ಜಗನ್ನಾಥ ವಿಠಲ, ಅವನನ್ನ ನೀನು ಯಾವ್ಯಾವ ವಸ್ತುಗಳನ್ನು ಜಗತ್ತಲ್ಲಿ ನೋಡ್ತಿ ಆ ಎಲ್ಲ ವಸ್ತುಗಳಲ್ಲಿ ತದ್ವಾಚ್ಯ ತದ್ಭಿನ್ನ ತದಂತರ್ಯಾಮಿಯಾಗಿದ್ದಾನೆ ಅಂತ ನಿನ್ನ ಸ್ಮರಣೆ ಮಾಡು. ಇದನ್ನ ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ಮದ್ದಿಗೆ ಭಟ್ರ ಜೊತೆ ಹೋಗ್ತಾ ಇದ್ದಾಗ, ವಾಕಿಂಗ್ ಹೋಗ್ತಾ ಇದ್ದಾಗ ನೋಡಿದಂಥ ಕಪ್ಪೆ, ನೋಡಿದಂಥ ಹಾವು, ನೋಡಿದಂಥ ಕಲ್ಲು, ನೋಡಿದಂಥ ಮಣ್ಣು, ನೋಡಿದಂಥ ಗುಡ್ಡ, ನೋಡಿದಂಥ ಗಿಡ, ಮರ, ಬಳ್ಳಿ ಎಲ್ಲದಕ್ಕೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಏನ್ ಕೂಸು ಹೀಗೆ ಮಾಡ್ತೀಯಳು, ಊರವರೆಲ್ಲ ನಕ್ಕೊಂಡು ಹೋಗ್ಲಿ ಬಿಡು, ನನಗೇನು. ಆಯಾ ವಸ್ತುಗಳಲ್ಲಿ ಗಂಧದ ಮರ ನೋಡಿದೆ, ಗಂಧದ ಮರದಲ್ಲಿ ಅಂತರ್ಯಾಮಿಯಾಗುವ ಭಗವಂತನ ವಾಯು ಅಂತರ್ಗತ ಭಗವಂತನ ರೂಪ ದರ್ಶನ ಕಾಣ್ತಾ ಇದ್ದೀನಿ. ಹೂವಿನ ಗಿಡ ನೋಡಿದೆ, ಹೂವಿನಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನ ನರಸಿಂಹದೇವರ ದರ್ಶನ ನನಗಾಗ್ತಾ ಇದೆ. ನಮ್ಮ ಸ್ವಾಮಿ ನಮಗೆ ಕಂಡ ಅಂತ ಅದನ್ನ ನಾನು ನಮಸ್ಕಾರ ಮಾಡಬೇಕಾದ ಕರ್ತವ್ಯನೋ ಹೌದೋ ಅಲ್ವೋ ಅಂತ ಚಾಲೆಂಜ್ ಮಾಡಿದ ಅಪ್ಪನಿಗೆ. ಅದಕ್ಕೆ ಹೇಳಿದ್ರು ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ, ನೋಡಿ ಸಂತೋಷ ಪಡು. ನಮಗೆ ದರ್ಶನವೇ ಆಗೋದಿಲ್ವಲ್ರಿ, ನಾವೇನ್ ಮಾಡಬೇಕು? ಅಂತಹ ಪೆದ್ದಬಡಿ ಮಗ ನಾನು, ದರ್ಶನ ಎಲ್ಲ ಆಗತ್ತೆ. ನಿಮ್ಗೆ ಯಾರಿಗಾದ್ರೂ ಆಗೋರಿದ್ರೆ ಆಗಿದ್ರೆ ನಿಮಗೆ ಹಾಗೂ ನಿಮ್ಮ ಅಂತರ್ಯಾಮಿ ಭಗವಂತನಿಗೆ ಕೋಟಿ ಕೋಟಿ ನಮಸ್ಕಾರ.
ಇವನು ಹೇಗಿದ್ದಾನೆ ಅಂದರೆ ಸಂಭ್ರಮದಿ ಒಳ್ಳೆ ಉತ್ಸಾಹದಿಂದ ಬಿಂಬನನ್ನು ನೋಡು. ಬಿಂಬನೇ ನಿನ್ನ ಬಿಂಬ, ಅಂತರ್ಯಾಮಿಯಾಗಿರೋ ಬಿಂಬರೂಪಿ ಪರಮಾತ್ಮನೇ ಅಲ್ಲಿದ್ದಾನೆ. ಹೇಗಿದ್ದಾನೆ? ನೀತ, ಸಾಧಾರಣ, ವಿಶೇಷ, ಸಜಾತಿ, ನೈಜ, ಅಹಿತ ಇತ್ಯಾದಿ 6 ರೂಪಗಳಿಂದ ಅವನು ಅಲ್ಲಿದ್ದಾನೆ. ವಿಜಾತಿ, ಖಂಡ, ಅಖಂಡ. ಏನೋ ಅರ್ಥವೇ ಆಗೋದಿಲ್ಲಪ್ಪ, ಏನೋ ಹೊಳಕೋ ಹೋಗಿ ಏನೋ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು, ಸುಮ್ಮನೆ ನಮ್ಮ ತಲೆ ತಿಂತಾ ಇದ್ದಾರೆ ಅಂತ ಅನ್ನೋಗಾಗತ್ತಷ್ಟೆ. ಅದರ ವಸ್ತು ವಿಚಾರವನ್ನ ಅರ್ಥ ಮಾಡಿಕೊಂಡಾಗ ಅವನ ವಿಭೂತಿಯ ರೂಪಗಳು ತಿಳ್ಕೊಳ್ಳೋದು ಕಷ್ಟ, ಅರ್ಥ ಆಗೋದು ಕಷ್ಟ. ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಸ್ವಲ್ಪನಾದ್ರೂ ಜ್ಞಾನ ಅನ್ನೋದು ನಮ್ಮಲ್ಲಿ ಅಂಕುರ ಆಗತ್ತೆ. ಶ್ರೀಹರಿಯ ವಿಭೂತಿ ರೂಪಗಳನ್ನ ಇವರು ಏನು ಹೇಳಿದ್ರು 10-11 ಬಗೆ ಹೇಳಿದ್ದಾರೆ. ಆ ಬಗೆಯಲ್ಲಿ ಭಗವಂತನ ಸಾನ್ನಿಧ್ಯ ಇರುತ್ತೆ ಅಂತ ತಿಳ್ಕೊಳ್ಬೇಕು. ಇದರಿಂದ ಜ್ಞಾನಿಗಳಿಂದ, ಬುಧರಿಂದ, ಓದ್ದವರಿಂದ, ವಿದ್ಯಾವಂತರಿಂದ ತಿಳಿಸ್ಕೊಂಡು ಅಲ್ಲಿರುವ ಅಂತರ್ಯಾಮಿ ಭಗವಂತನೇ ನನ್ನ ಹೃದಯದಲ್ಲಿದ್ದಾನೆ ಅಂತ ಬಿಂಬೈಕ್ಯ ಚಿಂತನೆ ಮಾಡಬೇಕು. ಅದನ್ನು ಚಿಂತನೆ ಮಾಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅಟ್ಲೀಸ್ಟ್ 7 ಜನ್ಮಕ್ಕಾದರೂ ಆಗುತ್ತೆ. ಈ ಜನ್ಮದಲ್ಲಿ ಆಗೋದು ಕಷ್ಟ. ಆಗುವಂತಹ ಚೇತನಗಳ ನೀವು ಆಗಿತ್ತು ಅಂತಾದ್ರೆ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ. ನೀತ ಅಂದ್ರೇನು? ಈತ ಅಂತ ಅರ್ಥ. ನೀತ ಅಂದ್ರೆ ಈತ ಅಂತನೂ ಅರ್ಥ. ಇನ್ನೊಂದು ಅರ್ಥ ಏನು ಅಂದ್ರೆ ಮತ್ಸ್ಯ ರೂಪ ಅಂತ, ಮತ್ಸ್ಯಾದಿ ರೂಪ ಅಂತ. ದಶಾವತಾರ ರೂಪಕ್ಕೆ ನೀತ ಅಂತ ಹೆಸರಂತೆ. ಸಾಧಾರಣ ಅಂದ್ರೇನು? ಸರ್ವಜೀವರಲ್ಲಿ ಜಡಾಂತರ್ಗತ ರೂಪ ಭಗವಂತ. ವಿಶೇಷ ಅಂದ್ರೇನು? ದೇವತೆಗಳಲ್ಲಿ ಅಂತರ್ಯಾಮಿಯಾಗಿರುವ ರೂಪ. ಸಜಾತಿ ಅಂದ್ರೇನು? ಇಂದ್ರನಲ್ಲಿ ಅಂತರ್ಯಾಮಿಯಾಗಿರುವ ರೂಪ. ನೈಜ್ಯ ಅಂದ್ರೇನು? ಸಾಲಿಗ್ರಾಮದಲ್ಲಿ ಅಂತರ್ಯಾಮಿಯಾಗಿರುವ 5534 ರೂಪ. ಅಹಿತ ಅಂದ್ರೇನು? ಸ್ವಯಂ ವ್ಯಕ್ತ, ಸಾಲಿಗ್ರಾಮ ಮುಂತಾದವು. ಸಹಜ ಅಂದ್ರೇನು? ಚಂದ್ರಗತ ರೂಪ. ವಿಜಾತಿ ಅಂದ್ರೇನು? ಅದು ಕೂಡ ನಕ್ಷತ್ರಾಪೇಕ್ಷೆಯ ಚಂದ್ರಗತ ರೂಪ. ಖಂಡ ಅಂದ್ರೇನು? ಬಾಲಚಂದ್ರಗತ ರೂಪ ಅಂತ ಇದ್ದಾರೆ. ಅಖಂಡ ಅಂದ್ರೇನು? ಸೇನಾ ವನಾದಿಗತ ರೂಪ. ವನದಲ್ಲಿ ಹೆಮ್ಮರವಾಗಿ ಬೆಳ್ಕೊಂಡಿರುತ್ತದೆ, ಅಲ್ಲಿ ಅಂತರ್ಯಾಮಿಯಾಗಿರುವ, ಗಿಡಗಳಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನ ರೂಪ. ಹೀಗೆ ನೀತ, ಸಾಧಾರಣ, ವಿಶೇಷ, ಸದಾಚ, ನೈಜ್ಯ, ಅಹಿತ, ಸಹಜ, ವಿಜಾತಿ, ಖಂಡ ರೂಪಗಳಲ್ಲಿ ಭಗವಂತ ಇದ್ದಾನೆ. ಅಂತ ತಿಳ್ಕೊಂಡಾಗ ಇದೆಲ್ಲ ವಿಭೂತಿಯ ಲಕ್ಷಣಗಳು. ಇದು ತುಂಬ ಹೈಯರ್ ಲೆವೆಲ್ಲು. ಸಾಮಾನ್ಯವಾಗಿ ನಮ್ಮಂತಹ ಜೀವರಾಶಿಗಳಿಗೆ ಇದು ಅರ್ಥ ಆಗೋದು ಕಷ್ಟ. ಹಾಗಂತೇಳಿ ಬಿಡೋ ಹಾಗಿಲ್ಲ. ಅವರ ಆರಾಧನೆ ಒಂಚೂರು ಸ್ಮರಣೆ ಮಾಡೋದಷ್ಟೆ. ಜಲದ ರಾಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿಹ ನದರುಳ್ ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತಸ್ಥಾನದಲ್ಲಿ ಬೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸು ತಲವ ವ್ಯಾಪ್ತನ ರೂಪಗಳ ನೋಡದಲ್ಲಿ ಹಿಗ್ಗುತ್ತಿರು. ಜಲದ ರಾಗಸ, ಜಲ ಅಂದ್ರೆ ನೀರು, ದರ ಅಂದ್ರೆ ಭೂಮಿ, ಆಗಸ ಅಂದ್ರೆ ಆಕಾಶ. ಜಲದಲ್ಲಿ ಅಂತರ್ಯಾಮಿಯಾಗಿ, ಭೂಮಿಯಲ್ಲಿ ಅಂತರ್ಯಾಮಿಯಾಗಿ, ಆಗಸದಲ್ಲಿ ಆಕಾಶದಲ್ಲಿ ಅಂತರ್ಯಾಮಿಯಾಗಿ, ಮತ್ತೆ ಭೂ ಸಲಿಲ ಗಗನದಲ್ಲಿ ವಾಸ ಮಾಡುವಂಥ ಎಲ್ಲ ಪ್ರಾಣಿಗಳಲ್ಲಿ ಸಜಾತಿ ವಿಜಾತಿ ಸಾಧಾರಣ ವಿಶೇಷ, ಸಜಾತಿ ವಿಜಾತಿಯ ರೂಪಗಳಲ್ಲಿ ಅಂತರ್ಯಾಮಿಯಾಗಿ ಜೀವರಾಶಿಗಳನ್ನು ಸೃಷ್ಟಿಸಿದ್ದಾನೆ. ಈ ರೀತಿ ತಿಳಿದು
ತತ್ತತ್ಸ್ಥಾನದಲ್ಲಿ ಆಯಾ ಸ್ಥಾನದಲ್ಲಿ ಬೆಗ್ಗಳಿಸಿ ಹಬ್ಬಿದ ಮನ ಪೂಜಿಸು ತಲವ ವ್ಯಕ್ತನ ರೂಪಗಳನ್ನು ನೋಡಿದರೆ ಹಿಗ್ಗುತ್ತಿರು. ಸಂತೋಷಪಡು, ಸಂತೋಷಪಡು, ನೋಡು, ಸಂತೋಷಪಡು. ಎಷ್ಟು ರೂಪಗಳಲ್ಲಿ ಬಹುಚಿತ್ರ ಜಗದ್ಬಹುದಾಕರಣ ಪರಶಕ್ತಿರಂತ ಗುಣ ಪರಮಃ ಅಂತಾರೆ ಆಚಾರ್ಯರು. ಊಹೆಗೂ ಕೂಡ ನಿಲ್ಕೋದಿಲ್ಲ. ಇದೆಲ್ಲ ಅಷ್ಟು ಸುಲಭ ಅಲ್ಲ. ಪ್ರಾಕ್ಟಿಕಲ್ ಆಗಿ ಇದು ಅನುಭವಕ್ಕೆ ಬಂದಾಗ ಮಾತ್ರ ಈ ಪದ್ಯ ಅರ್ಥ ಆಗುತ್ತೆ, ಇಲ್ಲೋದ್ರ ಪದ್ಯ ಅರ್ಥ ಆಗೋದಿಲ್ಲ. ಪ್ರಯತ್ನ ಪಡು, ಅಲ್ಲಿ ಅಂತರ್ಯಾಮಿಯಾಗಿರೋ ಭಗವಂತನನ್ನ ದರ್ಶನ ಆಗತ್ತೆ ನಿಮಗೆ ಅಂತಾರೆ ಜಗನ್ನಾಥದಾಸರು. ಹೇಗೆ? ಮನದಿ ಪೂಜಿಸು ತಲವ ವ್ಯಾಪ್ತಾನ, ಮನಸ್ಸಿನಲ್ಲಿ ಸ್ವೀಕಾರ ಮಾಡು, ಅಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ರೂಪಗಳ ನೋಡುತ್ತಲೇ ಹಿಗ್ಗುತ್ತಿರು, ರೂಪಗಳನ್ನು ನೋಡು. ಹಸುವನ್ನ ನೋಡು, ನಮಸ್ಕಾರ ಮಾಡು, ಅಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ನಮಸ್ಕಾರ ಮಾಡು. ಕತ್ತೆಯನ್ನ ನೋಡು, ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ನಮಸ್ಕಾರ ಮಾಡಬೇಡ. ನಾಯಿಯನ್ನ ನೋಡು, ಅಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದು ಆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡು, ನಮಸ್ಕಾರ ಮಾಡಬೇಡ. ಯಾಕೆಂದ್ರೆ ಈ ಜೀವಿಗಳು, ಕತ್ತೆ ನಾಯಿಗಳು ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಅಂತರ್ಯಾಮಿಯಾಗಿದ್ರೂ ಕೂಡ ಭಗವಂತ, ವಾಯುದೇವರು ಅಲ್ಲಿ ಅಂತರ್ಯಾಮಿಯಾಗಿದ್ರೂ ಕೂಡ ಆ ಪ್ರಾಣಿಗಳು ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಲ್ಲದ ಪ್ರಾಣಿಗಳು. ಅದನ್ನೇ ಹೇಳ್ತಾ ಇರೋದು ಸಜಾತಿ ವಿಜಾತಿ ನೈಜ ಅಂತ ಹೇಳ್ತಾ ಇರೋದು ಅದಕ್ಕೋಸ್ಕರವಾಗಿ. ಮತ್ತೆ ಮುಂದೆ ಹೇಳ್ತಾರೆ, ಜಡ ಪದಾರ್ಥಗಳಲ್ಲಿ ಕೂಡ ಭಗವಂತ ಅಂತರ್ಯಾಮಿಯಾಗಿದ್ದಾನೆ. ಅದು ನಿನ್ನೇನಾದ್ರೂ ಗಮನಕ್ಕೆ ಬಂದಿದೆಯಾ? ಯಾಕೆ ಚಿಂತನೆ ಮಾಡಿಲ್ಲ ನೀನು? ಜಡವಾದ ಯಾವುದೇ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಗಿಡ ಆಗಿರ್ಬೋದು, ಮರ ಆಗಿರ್ಬೋದು, ಆನೆಯಿಂದ ಹಿಡಿದು ಇರುವೆ ತನಕ ಜೀವಿಸಿರುವ ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ ಹೇಗೋ ಹಾಗೆ ಜಡ ಪದಾರ್ಥಗಳಲ್ಲೂ ಅವನ ಅಂತರ್ಯಾಮಿಯಾಗಿ ಇದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ ಮುಂದೆ. ಪ್ರತಿಮೆ ಸಾಲಿಗ್ರಾಮ ಗೋ ಅಭ್ಯಾಗತ ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ವಟು ಯಜಮಾನ ಸ್ವಪರ ಜನ ಪೃಥ್ವಿ ಜಲ ಶಿಖೆ ಪವನ ತಾರ ಪಥ ನವಗ್ರಹ ಯೋಗ ಕರಣ ಭಸ್ಥಿತಿ ಸಿತಾಸಿತ ಪಕ್ಷ ಸಂಕ್ರಮಣ ಅಧಿಷ್ಠಾನ ಅಂತ ಹೇಳ್ಬಿಟ್ರು. ಒಂದು ಪ್ರತಿಮೆಯನ್ನ, ಭಗವಂತನ ಪ್ರತಿಮೆಯನ್ನ ನೋಡಿದಿ, ಅದು ಜಡವೇ. ಅದು ಆ ಪ್ರತಿಮೆಯನ್ನು ನಮ್ಮ ಜೊತೆ ಏನ್ ಮಾತಾಡತ್ತೀಯ? ಏನ್ ಮಾತಾಡಲ್ವಲ್ಲ. ಅಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಅನ್ಕೋ. ಅದೇ ರೀತಿ ಸಾಲಿಗ್ರಾಮ, ಭಗವಂತನ ವಿಶೇಷ ಸನ್ನಿಧಾನ ಇದೆ. ಸಾಲಿಗ್ರಾಮ ಹೊಲೆಯನ ಮನೆಯಲ್ಲಿದ್ರೂ ಕೂಡ ಪವಿತ್ರವಾದದ್ದು. ಅದನ್ನು ನೇರ ತೆಗೆದುಕೊಂಡು ಬಂದು ಪೂಜೆ ಮಾಡ್ಬೋದು. ಅದನ್ನೇ ಸಂಸ್ಕಾರ ಮಾಡಬೇಕಾಗಿದ್ದಿಲ್ಲ, ಅದನ್ನ ಶುದ್ಧಿ ಮಾಡಬೇಕಾದ್ದಿಲ್ಲ. ಶ್ರೀಪಾದರಾಜರು ಒಮ್ಮೆ ಸಂಚಾರತ್ವೇನ ಯಾವುದೋ ಒಂದು ಗ್ರಾಮಕ್ಕೆ ಹೋಗಿದ್ರಂತೆ. ಸೊ ಅಲ್ಲಿ ರೋಡ್ ಡಿವಿಯೇಟ್ ಆಯ್ತದು. ಸ್ವಾಮಿ ಹೀಗೆ ಹೋಗ್ಬೇಕು ಊರೊಳಗೆ ಅಂತ. ಇಲ್ಲ ಇಲ್ಲ, ನಾನು ಹೀಗೆ ಹೋಗ್ತೀನಿ ಸ್ವಾಮಿ. ಅಲ್ಲೆಲ್ಲ ಊರಲ್ಲಿ ಹೋಗ್ಬೇಡಿ ಸ್ವಾಮಿ, ಅಲ್ಲೆಲ್ಲ ಮಾಂಸ ಕಡ್ಡಿ ಅದು ಇದು ಎಲ್ಲ ಕುರಿ ಗಿರಿ ಮೇಕೆ ಹಂದಿ ಎಲ್ಲ ಕಡಿತಾ ಇರ್ತಾರೆ ಅಂದ್ರಂತೆ. ಅದಕ್ಕೋಸ್ಕರ ನೀವು ಹೋಗ್ಬೇಡಿ, ಶುಚಿಯ ಮೈಲಿಗೆ ಆಗತ್ತೆ ಅಂತ. ಇಲ್ಲ ಇಲ್ಲ, ನಾನು ಅಲ್ಲೇ ಹೋಗ್ತೀನಿ ಅಂದ್ರಂತೆ. ಶ್ರೀಪಾದರಾದ್ರೆ ಹೋದ್ರು. ಯಾವುದೋ ಒಂದು ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡ್ರು. ಓ, ಇದೇನಿದು, ಸ್ವಾಮಿಗಳೆಲ್ಲ ಬಂದ್ಬಿಟ್ಟಿದ್ದಾರೆ, ಅಂಗಡಿಗೆ ಬಂದ್ಬಿಟ್ಟಿದಾರಲ್ಲ ಅಂತ ಅವನಿಗೆ ಅನ್ನಿಸ್ತು. ಬಪ್ಪ ಇಲ್ಲಿ ಅಂದರು. ಬಂದ. ನೀನು ಮಾಂಸ ಕಟ್ ಮಾಡ್ತಾ ಇದ್ದೀಯಲ್ಲ ಕಲ್ಲು, ಆ ಕಲ್ಲನ್ನು ನಂಗೆ ಕೊಡಪ್ಪ ಅಂದರು ಶ್ರೀಪಾದರಾಜರು. ಅಯ್ಯೋ ಸ್ವಾಮಿ, ನಮ್ಮ ತಾತ ಮುತ್ತಾತರಿಂದ ಅದನ್ನ ಇಟ್ಕೊಂಡಿದ್ದೀವಿ, ಅದನ್ನ ನೀವು ಕೇಳ್ಬಿಟ್ರೆ ಹೇಗೆ? ಇಲ್ಲ, ಏನು ತಿಳ್ಕೊಬೇಡಪ್ಪ, ನಮ್ಮ ಸ್ವಾಮಿಯಲ್ಲಿ ಇದ್ದಾನೆ, ಅದನ್ನ ನೀನು ನಂಗೆ ಕೊಡು, ನಾನು ನಿಂಗೆ ದುಡ್ಡು ಕೊಡ್ತೀನಿ ಅಂದ್ರಂತೆ. ಸರಿ ಅಂಥೇಳಿ ಅವನಿಗೆ ಏನು ಕ್ರಯಕ್ಕೆ ಮಾತಾಡಿದ್ರು, ದುಡ್ಡು ಕೊಟ್ಟರು. ಅವನ ಶಿಷ್ಯರಿಗೆ ಹೇಳಿದ್ರು ತಗೊಳ್ಳೋದನ್ನ ಅಂದರು. ಸರಿ ತಗೊಂಡೋಗ ಆಮೇಲೆ ಮನೆಯಲ್ಲಿ ಸಂಸ್ಕಾರ ಮಾಡಿದ್ರು. ನೀರಲ್ಲೆಲ್ಲ ತೊಳೆದು ಎಲ್ಲ ಮಾಡಿ ನೋಡಿದ್ರೆ ನರಸಿಂಹದೇವರ ಸಾಲಿಗ್ರಾಮ ಅದು. ಆ ನರಸಿಂಹದೇವ ಸಾಲಿಗ್ರಾಮದ ಮೇಲೆ ಅವನು ತನ್ನ
ಪ್ರಾಣಿಗಳನ್ನು ಸಂಹಾರ ಮಾಡ್ತಾ ಇದ್ದ. ಆ ಮಾಂಸವನ್ನೆಲ್ಲ ತುಂಡು 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 ಮಾಡಿ ಮಾರ್ತಾ ಇದ್ದ. ಯಾಕದು ಗೊತ್ತಾಗ್ಲಿಲ್ಲ ಅವನಿಗೆ? ಯಾಕೆ ಗೊತ್ತಾಗ್ಲಿಲ್ಲ ಅವನಿಗೆ? ಯಾರು ತಿಳಿಸ್ಕೊಡೋರು ಯಾರು ಇರಲಿಲ್ಲ. ಅದು ಶ್ರೀಪಾದ ರಾಜರಿಗೆ ಯಾಕೆ ಗೊತ್ತಾಯ್ತು? ನಾನು ನಿಂತ ಕಡೆ ಇದ್ದೀನಿ, ನಾನು ದಿನ ಏಟ್ ಹೊಡೆದು ನನ್ನನ್ನು ಹಿಂಸೆ ಮಾಡ್ತಾ ಇದ್ದಾನೆ, ದಯವಿಟ್ಟು ನನ್ನನ್ನು ಅಲ್ಲಿಂದ ತೆಗೆದುಕೊಂಡು ಬಾ ಅಂದ್ರು. ಸೀದಾ ಹೋದ್ರು, ತೆಗೆದುಕೊಂಡು ಬಂದ್ರು. ಇದು ಯಾಕೆ ಅಂತಂದ್ರೆ ಜಡದಲ್ಲಿ ಇದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಇನ್ಯಾವ ಉದಾಹರಣೆ ಕೊಡ್ಲಿಕ್ಕಾಗ್ತದೆ? ಶ್ರೀ ತುಳಸಿಯಲ್ಲಿ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೈವತ ಯದಾಗ್ಭ್ಯೆ ಸರ್ವೇದಾಸ್ಯ ತುಳಸಿ ತ್ವಾಂ ನಮಾಮ್ಯಹಂ ಅಂತ ಸ್ತೋತ್ರ ಹೇಳ್ತಾ ಇದೆ. ತುಳಸಿ ಗಿಡ ಯಾರ ಮೇಲೆ ಬೇಕಾದರೂ ಇರಲಿ, ನೋಡಿದ್ಯಾ ಕೃಷ್ಣಾರ್ಪಣ ಅಂತ ಹೇಳು. ತುಳಸಿ ಅಂತರ್ಗತ ಭಾರತೀ ರಮಣ ಕಿಪ್ಪಣ ಅಂತರ್ಗತ ಸಂತಾನ ಗೋಪಾಲಕೃಷ್ಣ ನಮಸ್ಕಾರ ಅಂತ ಹೇಳು. ಪಿಪ್ಪಲ, ಗಿಡ ಮರಗಳು, ಪಿಪ್ಪಲ ಮರ ಅಂದ್ರೆ ಅರಳಿ ಗಿಡ ಇರಬೇಕು ಅಂತ ಕಾಣುತ್ತೆ. ಅರಳಿ ಮರ ಅಥವಾ ಆಲದ ಮರ ಇರ್ಬೋದು ಅಂತ ಕಾಣುತ್ತದೆ. ಅರಳಿ ಮರನೇ ಇರಬೇಕು ಅಂತ ಇರ್ಬೋದು. ಅಲ್ಲಿ ಆ ಮರವನ್ನ ನೋಡಿದ್ರಿ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತೇಳಿ ವೃಕ್ಷಕ್ಕೆ ನಮಸ್ಕಾರ ಮಾಡೋ ಯತಿ ಯಾವುದೋ ಒಂದು ಸನ್ಯಾಸಿ ನೋಡಿದಿ, ಕಾವಿ ಬಟ್ಟೆ ಹುಟ್ಟಿದಾನೆ ತಾನೆ, ದಂಡ ಹಿಡ್ದಿದ್ದಾನೆ ತಾನೆ, ವೈಷ್ಣವ ದೀಕ್ಷೆ ಇದೆ ತಾನೆ, ನಮಸ್ಕಾರ ಮಾಡು ಸದ್ಯಕ್ಕೆ. ಆಮೇಲೆ ಅವನಿಗೆ ಬೇಕಾಗಿಲ್ಲ, ಅವನು ಅಂಥವನು ಇವನು ಇಂಥವನು, ಬಂಗಾರ ತಟ್ಟೆ ಕದ್ದ ಬೆಳ್ಳಿ ತಟ್ಟೆ ಅದೆಲ್ಲ ಆಮೇಲೆ. ಅವನು ಯತಿಯಾಗಿ ಬಂದಿದ್ದಾನ ನೋಡಿದ್ಯಾ, ಒಂದು ನಮಸ್ಕಾರ ಅಂತೂ ಮಾಡು, ಆಮೇಲೆ ನಾನು ನಿನ್ನ ನೋಡ್ಕೋತೀನಿ ಅಂತಾನೆ. ವನಸ್ಥ, ವನದಲ್ಲಿ ವಾಸ ಮಾಡುವಂತಹ 4 ಆಶ್ರಮಗಳಲ್ಲಿ ವಾಸ ಮಾಡತಕ್ಕಂಥವರು ವನದಲ್ಲಿದ್ದರೆ, ಗೃಹಸ್ಥ ಸಂಸಾರದಲ್ಲಿದ್ದ ವ್ಯಕ್ತಿಗಳಿಗೆ, ವಟು ಮುಂಜಿ ಆಗಿರುವಂತಹ ಯಜಮಾನ, ಮನೆಯ ಯಜಮಾನ, ದೊಡ್ಡವರು ಯಾರಾದರೂ ಸಿಕ್ತು ಅಂದ್ರೆ, ನಮಗಿಂತ ದೊಡ್ಡವರಿತ್ತು ಅಂತಾದರೆ ಒಂದು ಡೈ ಅಂತ ಹೊಡಿ ನೋಡೋಣ, ಆಮೇಲೆ ನೋಡ್ಕೊಂಬೋಣ. ಸ್ವಪರ ಜನ ಸಂಬಂಧಿಗಳು, ಬಾಬಾ, ಬಾಮ್ಮೈದ, ಮಾಮ, ಅಣ್ಣ, ತಮ್ಮ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಪೃಥಿವಿ ಜಲ ಶಿಖಿ ಪವನ ತಾರ ಪತ ನವಗ್ರಹ. ಭೂಮಿ ಎದ್ದ ತಕ್ಷಣ ನಮಸ್ಕಾರ ಮಾಡ್ತಾ ಇದ್ಯಾ ಭೂಮಿಗೆ? ನಿನ್ನ ದಿನ ತುಳಿತಾ ಇದ್ದೀನಿ, ನಿನ್ನ ಮೇಲೆ ಹೇಲು ಉಚ್ಚೆ ಬೇಕಾದಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅನ್ನುವ ಶಂಕೆ ನಮಗೆ ಬಂದಿದೆಯಾ? ಅದಕ್ಕೋಸ್ಕರವಾಗಿ ನಿನ್ನ ಪಾರ್ಡನ್ ಕೇಳಬೇಕು ಅಂತ ಏನಾದರೂ ಮನಸ್ಸಿಗೆ ಬಂದಿದೆಯಾ? ಹೊಡಿ. ಸಮುದ್ರವಸನೆ ಸೇವಿ ಪರ್ವತ ಸ್ತನವಂಡಿತು ವಿಷ್ಣುಪತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮ ಅಂತ ಹೇಳ್ತಾ ಇದ್ದೀವಿ. ಅವಳಲ್ಲಿ ಕ್ಷಮೆ ಕೇಳಬೇಕಲ್ವಾ? ಮಾಡ್ತಾ ಇದ್ದೀವ? ಅದೇ ರೀತಿ ನವಗ್ರಹ, ಸಕಲ ಗ್ರಹ ಬಲನೀನ ನರಸಿಂಹಯಕ್ಷ, ಅಲ್ಲಿ ಅಂತರ್ಯಾಮಿಯಾಗಿ ಭಗವಂತ ನರಸಿಂಹದೇವರಿದ್ದಾನೆ. ಯೋಗ, ಕರಣ, ತಿಥಿ ನಕ್ಷತ್ರಗಳು, ಬಸ್ಥಿತಿ ಅದೇನದು? ತಿಥಿ ವಾರ ನಕ್ಷತ್ರಗಳು ಅಂತ. ಶೀತಪಕ್ಷ ಅಂದ್ರೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ. 15 ದಿವಸ ಶುಕ್ಲ, 15 ದಿವಸ ಕೃಷ್ಣ ಪಕ್ಷ. ಸಂಕ್ರಮಣ ಅಧಿಷ್ಠಾನ, ವರ್ಷದಲ್ಲಿ 12 ಸಂಕ್ರಮಣಗಳು ಬರ್ತದೆ. ಆ ಸಂಕ್ರಮಣಗಳ ದಿವಸಗಳಲ್ಲಿ ಭಗವಂತನ ಸನ್ನಿಧಾನ ಇದೆ ಅಲ್ಲಿ. ಸೋಮವಾರದಿಂದ ಹಿಡಿದು ಭಾನುವಾರದ ತನಕ ಒಂದೊಂದು ವಾರದಲ್ಲೂ ವಿಶೇಷ ಭಗವಂತನ ವಿಭೂತಿ ರೂಪ ಇದೆ. ಅಷ್ಟೇ ಅಲ್ಲ, ಚಾಂದೋಗ್ಯ ಉಪನಿಷತ್ತು ಹೇಳುತ್ತೆ, ಸೋಮವಾರ ಇವತ್ತು, ಸೋಮವಾರದಲ್ಲಿ ಬೆಳಿಗ್ಗೆ ಉಷಕ್ಕಾಲದಿಂದ 9 ಗಂಟೆ ತನಕ ಭಗವಂತನ ರೂಪ ಬೇರೆಯಂತೆ, 9 ರಿಂದ 12 ಭಗವಂತನ ಬೇರೆ ರೂಪ ಅಂತೆ, 12 ರಿಂದ 3 ಬೇರೆ ರೂಪ ಅಂತೆ, 3 ರಿಂದ ಸಂಜೆ ಬೇರೆ ರೂಪ ಅಂತೆ, ಸಂಜೆ ಆದಮೇಲೆ ರಾತ್ರಿ 10 ಗಂಟೆ ತನಕ ಬೇರೆ ರೂಪ. ಈ ರೀತಿ ಬೇರೆ ಬೇರೆ ರೂಪಗಳಲ್ಲಿ ಪ್ರತಿ ದಿವಸದಲ್ಲೂ ಭಗವಂತ ಇರ್ತಾನೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಮಾಡ್ತಾ ಇದ್ದಾರೆ? ನೀವು ಮಾಧ್ವರ? ವೈಷ್ಣವ ದೀಕ್ಷಾ ಇದೆಯಾ? ಸರ್ವೋತ್ತಮತ್ವ ಜ್ಞಾನ ಇದೆಯಾ? ಜೀವೋತ್ತಮತ್ವ ಜ್ಞಾನ ಬಂದಿದೆಯಾ? ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ದೀರಾ? ಸೂರ್ಯಚಂದ್ರನ ನೋಡಿದ ತಕ್ಷಣ ನಮಸ್ಕಾರ ಮಾಡ್ತಾ ಇದ್ದೀರಾ?
ಇದೆಲ್ಲವೂ ನನ್ನ ರೂಪ, ನಾನು ಮಾಡಿರೋದು ಜಗತ್ತಲ್ಲಿ. ನೀನು ಮಾಡಿದ್ಯಾ? ನಿಮ್ಮ ತಾತ ಮಾಡಿದಾನ? ನಿಮ್ಮ ಮುತ್ತಾತ ಮಾಡಿದಾನ? ಮತ್ತೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನಂಬು, ನಮಸ್ಕಾರ ಮಾಡು, ಚಿಂತನೆ ಮಾಡು, ನಮಸ್ಕಾರ ಮಾಡು, ನೀನು ಉದ್ಧಾರ ಆಗ್ತಿ ಅನ್ನುವ ಚಾಂದೋಗ್ಯೋಪನಿಷ್ ಮಾತನ್ನ ಜಗನ್ನಾಥದಾಸರು ನಮಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾ ಇದ್ದಾರೆ. ಅಂದ್ರೇನು? ಈ ಅಧಿಷ್ಠಾನಗಳಲ್ಲಿ ಭಗವಂತ ಇದ್ದಾನೆ. ಇದುವರೆಗೂ ಏನು ಹೇಳಿದೆ, ಇದರಲ್ಲಿ ಎಲ್ಲ ಅಧಿಷ್ಠಾನಗಳಲ್ಲಿ ಭಗವಂತ ತಾನಿದ್ದು ಅದರ ಭೇದಗಳನ್ನು ತಿಳಿ. ಅಲ್ಲಿ ಅಂತರ್ಯಾಮಿಯಾಗಿರೋ ಭಗವಂತನನ್ನ ಸ್ಮರಣೆ ಮಾಡು. ಅರ್ಥಾತ್ ಭಗವಂತನಿಂದ ಹಿಡಿದು ಪುಷ್ಕರನ ತನಕ ಸಕಲಾಧಿಷ್ಠಾನಗಳಲ್ಲಿ ಭಗವಂತ ಇದ್ದಾನೆ ಅನ್ನುವ ಚಿಂತನೆ ಬಂತು ಅಂತಾದ್ರೆ ಅದೇ ನಿಜವಾದ ಪೂಜೆ. ಅದಕ್ಕೆ ಪುರಂದರದಾಸರು ಹೇಳಿದ್ರು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂದ್ರು. ಅದೇ ರೀತಿ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಪ್ರತಿಮೆಗಳಲ್ಲಿ ಆಚಾರ್ಯರ ರಚಿತ ಪ್ರತಿಮಾ ತೋರಿಸಿದ್ದೆ. ಓಹೋ, ಅಯ್ಯೋ ಸ್ವಾಮಿಗಳು, ಅಯ್ಯೋ ಕೃಷ್ಣ, ನಮ್ಮಿಂದ ಅವರು ಒಂದು ಫರ್ಲಾಂಗ್ ದೂರದಲ್ಲಿ ಇರ್ತಾರೆ. ಅವ್ರು ಹಿಂಗೆ ತೋರಿಸಿದ ತಕ್ಷಣ ಇಲ್ಲೇ ಗಲ್ಲಕ್ಕೆ ಕೈ ಹೊಡ್ಕೊಂಡ್ಬಿಡ್ತೀವಿ. ನಿನ್ ಕಂಡು ಕಾಣ್ತಾ ಮಗನೇ ಅದು ಆ ಪ್ರತಿಮೆ ಹೇಗಿದೆ ಅಂತ ಕಾಣ್ತಾ ನಿನಗೆ ಗಲ್ಲಕ್ಕೆ ಹೊಡ್ಕೋತೀವಿ. ಮತ್ತೆ ನೀನು ಅಯ್ಯೋ ಸ್ವಾಮಿಗಳು ತೋರಿಸ್ಬಿಟ್ರು ಅಂತ. ಹಾಗಾದ್ರೆ ನಿಮ್ಮನೇಲಿರುವ ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಇಲ್ಲ, ಅಲ್ಲಿ ಮಾತ್ರ ಸನ್ನಿಧಾನ ಇದೆಯಾಗಿದ್ರೆ, ಅಥವಾ ತೋರಿಸುವವರಿಗೆ ಆ ಪ್ರತಿಮೆಯ ಸನ್ನಿಧಾನ ಮಹಾತ್ಮೆ ಏನಾದರೂ ತಿಳಿದಿದೆಯಾ? ಎಷ್ಟು ರೂಪದಲ್ಲಿ ಭಗವಂತ 517 ರೂಪದಿಂದ ಅಲ್ಲಿ ಇದ್ದು ನನ್ನ ಕೈನಲ್ಲಿ ಪೂಜೆ ತಗೋತಾ ಇದೆಯಲ್ಲ ಕೃಷ್ಣ ಅಂಥೇಳಿ ಅನುಸಂಧಾನ ಅವ್ರಿಗೆ ಇದೆಯಾ? ಇದೆಯಾ ಇಲ್ವಾ ಗೊತ್ತಿಲ್ಲ. ನಮಸ್ಕಾರ ಮಾಡಿದ್ದೆ, ತೀರ್ಥ ಇಸ್ಕೊಂಡಿದ್ರೆ, ಮಂತ್ರಾಕ್ಷತೆ ಇಸ್ಕೊಂಡಿದ್ದೆ. ಅವ್ರನ್ನ ಎಜುಕೇಟ್ ಮಾಡ್ಲಿಕ್ಕೆ ಹೊರಟಿಲ್ಲ, ನನ್ನನ್ನ ಎಜುಕೇಟ್ ಮಾಡಕ್ ಹೊರಟಿದ್ದಾರೆ ಜಗನ್ನಾಥದಾಸರು. ಅದಕ್ಕೆ ಮುಂದೆ ಹೇಳ್ತಾರೆ, ಶ್ರೀರಮಣ ಪ್ರತಿಮೆಯೊಳು 13 ಅಧಿಕ ಮೇಲ್ 100 ರೂಪವಧರಿಸಿ ಇಪ್ಪನು ಅಹಿತಾಚಲದಿ 6 ಮತನಮಗೈಯ ಪಾವಕ ತೋರುವಂತೆ ಪ್ರತೀಕ ಸುರರೊಳು ತೋರು ತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ. ಭಗವಂತ ಶ್ರೀರಮಣನಾದ, ಶ್ರೀಭೂದುರ್ಗಾ ಸಮೇತನಾದ ಭಗವಂತ, ಆ ಶಬ್ದ ವಾಚ್ಯನಾದ ಭಗವಂತ, ವಿಜ್ಞಾನಮಯ ಹರಿಯವನು, ಆನಂದಮಯ ಹರಿಯವನು, ತನ್ನಲ್ಲೇ ರಮಣ ಮಾಡುವಂತಹ ಭಗವಂತ ಪ್ರತಿಮೆಗಳೊಳಗೆ 13 ಅಧಿಕವಾಗಿಪ್ಪ ಮೇಲ್ 100 ರೂಪವ ಧರಿಸಿ 113 ರೂಪದಲ್ಲಿ ಭಗವಂತ ಅಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಸರಿ ಮೇಲ್ 500 ರೂಪವ ಧರಿಸಿ. ಸರಿ 500 + 3 13 513 ರೂಪದಲ್ಲಿ ಪ್ರಥಮದಲ್ಲಿ ಇದ್ದಾನೆ. ಅಲ್ಲಿಗೆ ನಾವು ನಮ್ಮ ಮನೆ ಒಳಗೆ ಯಾವ ಪ್ರತಿಮೆಯನ್ನು ಇಟ್ಕೊಂಡಿದ್ದೀವೋ, ವಿಷ್ಣು ಮೂರ್ತಿಗಳನ್ನು ಇಟ್ಕೊಂಡಿದ್ದೀವೋ, ಅಲ್ಲಿ 513 ರೂಪದಿಂದ ಇಲ್ಲಿ ನೀನು ಇದ್ದಿ ಸ್ವಾಮಿ ಬಿಂಬರೂಪಿಯಾದ ಪರಮಾತ್ಮ ನೀನು. ನಿನ್ನ ಪೂಜೆಯನ್ನು ನೀನೇ ಮಾಡ್ಕೋತಾ ಇದ್ದಿ. ಈ ಮಾಡುವ ಅಲ್ಪ ಪೂಜೆಯನ್ನು ನೀನು ಸ್ವೀಕಾರ ಮಾಡು ಅಂತ ಅವನಲ್ಲಿ ಪ್ರತಿ ದಿವಸ ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ನಾನು ನಾಳೆಯಿಂದನೇ ಶುರು ಮಾಡ್ಬಿಡ್ತೀನಪ್ಪ 513 ರೂಪದಿಂದ ಪ್ರತಿಮಾದಲ್ಲಿ ಇದ್ದಾನೆ ಅಂತ ಅನ್ಕೊಂಡ್ಬಿಟ್ಟು ಅಂತಂದ್ರೆ ಅದು ಬೇಸಿಕ್ ಫೌಂಡೇಶನ್ ಅಷ್ಟೇ. ಕಟ್ಟಡ ಬರಬೇಕಲ್ಲ, ರೂಫಿಂಗ್ ಆಗಬೇಕಲ್ಲ. ರೂಫಿಂಗ್ ಆದ್ಮೇಲೆ ತಾನೇ ಒಳಗಡೆ ವಾಸ ಮಾಡಲಿಕ್ಕೆ ಅವಕಾಶ. ಇಲ್ಲದ್ರೂ ವಾಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಮುಂದೆ ಅದನ್ನು ಹಿಗ್ಗಿಸ್ತಾ ಹೋಗ್ತಾರೆ. ಜ್ಞಾನವನ್ನು ಹೇಗೆ ಅಭಿವೃದ್ಧಿ ಆಗಬೇಕು, ಅವನ ವಿಭೂತಿ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ. ಅಹಿತಾಚಲದಿ, ಹಿತ ಅಹಿತ ಅಳತೆ ಮಾಡಲಿಕ್ಕೆ ಯಾವ ಸ್ಕೇಲೂ ಇಲ್ಲ. ದಾರುಮತನ ಬಗೆಯ ಪಾವಕ ತೋರುವಂತೆ ಬೆಂಕಿ ಬರಬೇಕು ಅಂತ ಆದ್ರೆ ಕಲ್ಲಿಂದ ಕಲ್ಲು ಹೊಡಿಬೇಕು. ಆ ಕಿಡಿ ಹುಲ್ಲಿಗೆ ತಾಗಬೇಕು, ಒಣಗಿದ ಹುಲ್ಲಿಗೆ, ಆಗ ಬೆಂಕಿ ತಾಕತ್ತೆ. ಆ ಬೆಂಕಿ ಹತ್ತಿದ ಬೆಂಕಿಯಲ್ಲಿ
ಯಜ್ಞವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಥನಮ ಮಾಡು ಅಂದ್ರೆ ಅಷ್ಟೇ. ಈ ರೀತಿ ಹತ್ತಿಸಿದ ಬೆಂಕಿಯಿಂದ ಅಲ್ಲಿಗೇನು ಕಲ್ಲು ಜಡ, ಇನ್ನೊಂದು ಕಲ್ಲು ಜಡ, ಅದನ್ನ ನಮ್ಮ ಫೋರ್ಸ್ ಯೂಸ್ ಮಾಡಿ ಅದನ್ನು ಹೊಡಿಬೇಕು. ಕಿಡಿಯಿಂದ ಆ ಒಣಗಿದ ಹುಲ್ಲು ಹತ್ತಬೇಕು. ಆ ಹತ್ತಿದ ಹುಲ್ಲನ್ನ ಬೆಂಕಿಯಾಗಿಟ್ಕೊಂಡು ಅದರಲ್ಲಿ ಆಹುತಿಯನ್ನು ಕೊಡಬೇಕು. ಅಲ್ಲಿ ಏನಾಯ್ತು, ಕಲ್ಲಿನಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಹುಲ್ಲಿನಲ್ಲೂ ಅಂತರ್ಯಾಮಿಯಾಗಿದ್ದಾನೆ, ಆ ಕ್ರಿಯೆ ಮಾಡುವ ನಮ್ಮಲ್ಲಿ ಕೂಡ ಅಂತರ್ಯಾಮಿಯಾಗಿದ್ದಾನೆ ಬಿಂಬರೂಪಿ ಪರಮಾತ್ಮ. ತೋರುವಂತೆ ಪ್ರತೀಕ ಸುರರೊಳು ತೋರು ತಿಪ್ಪನು. ಅದೇ ರೀತಿ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಅದೇ ರೀತಿ ಯತಿಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಅದೇ ರೀತಿ ಋಜುಗಣಸ್ಥರಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಅದೇ ರೀತಿ ಭಗವಂತ ಅಂತರ್ಯಾಮಿಯಾಗಿ ತಾನೇ ಸ್ವಯಂ ಆಗಿದ್ದಾನೆ. ಎಲ್ಲಲ್ಲಿ ಬೇಕೋ ಅಲ್ಲಲ್ಲಿ ತತ್ತದಾಕಾರದಲ್ಲಿ ನೋಳ್ಪರಿಗೆ. ಯಾವ್ಯಾವ ವಸ್ತು ಹೇಗಿದೆಯೇ ಜಗತ್ತಿನಲ್ಲಿ ಅದರಂತೆ ತಾನಿದ್ದಾನೆ. ಹಸು ಹೇಗಿರಬೇಕು ಹಾಗೇ ಇದೆ, ಅಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಕತ್ತೆ ಹೇಗಿರಬೇಕು ಹಾಗಿದ್ದ, ಅಲ್ಲಿದ್ದಾನೆ. ಹುಲ್ಲು ಹೇಗಿರಬೇಕು ಹಾಗಿದೆ. ಒಂದು ಮನೆ ಹೇಗಿರಬೇಕು ಹಾಗಿದೆ. ಒಂದು ಹಾವು ಹೇಗಿರಬೇಕು ಹಾಗೇ ಇದೆ, ಅದನ್ನು ಹಾವು ಅಂತ ಕರಿತೀವಿ. ಅಲ್ಲೂ ಕೂಡ ಅಂತರ್ಯಾಮಿಯಾಗಿದ್ದಾನೆ. ಈ ರೀತಿ ನಾನು ಆಗಲೂ ಹೇಳಿದೆ, ಬಹುಚಿತ್ರ ಜಗದ್ಬಹುದಾಕರಣ ಪರಶಕ್ತಿರನಂತ ಗುಣ ಪರಮ. ಅದನ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ಅಂತ. ತತ್ತದಾಕಾರದಲ್ಲಿ ನೋಳ್ಪರಿಗೆ. ನೋಡೋದಕ್ಕೊಂದು ವಸ್ತುವಿನ ವಿಶಿಷ್ಟ ಗುಣ ಇರಬೇಕು. ಔಟರ್ ಸ್ಟ್ರಕ್ಚರ್ ಒಂದು ರೀತಿ ಗೊತ್ತಾಗಬೇಕು. ಔಟರ್ ಸ್ಟ್ರಕ್ಚರ್ ಗೊತ್ತಾಯ್ತು ಅಂದ್ರೆ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಇನ್ನರ್ ಸ್ಟ್ರಕ್ಚರ್ ಹೇಗಿದ್ದಾನೆ ಅಂತ ತಿಳಿಯುತ್ತೆ. ಅದೇ ಬಿಂಬರೂಪಿ ದರ್ಶನ, ಬಿಂಬನ ದರ್ಶನ. ಹೀಗೆ ಪ್ರಥಮದಲ್ಲಿ 513 ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ, ಅಲ್ಲಿ ತತ್ವಾಭಿಮಾನ ದೇವತೆಗಳಿದ್ದಾರೆ ಅಂತ ಚಿಂತನೆ ಮಾಡಬೇಕು ಅಂತ ಬ್ರಹ್ಮ, ಶೇಷ, ಗರುಡ ಎಲ್ಲರೂ ಅಲ್ಲಿ ತತ್ವಾಭಿಮಾನ ದೇವತೆಗಳು, ಅವರಲ್ಲಿ ಅಂತರ್ಯಾಮಿಯಾಗಿದ್ದೆ. ಅವರಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ. ಅಲ್ಲಿ ಅಂತರ್ಯಾಮಿಯಾಗಿ ಭಗವಂತರ ರೂಪ ಇದೆ. ಅದು ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಅವರವರಿಗೆ ಕಾಣಿಸ್ಕೋತಾನೆ ಅನ್ನುವ ಅಭಿಪ್ರಾಯವನ್ನ ಜಗನ್ನಾಥದಾಸರು ಈ ವಿಭೂತಿ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಇದೇ ರೀತಿ ನಾವು ನಮ್ಮ ಜೀವನದಲ್ಲಿ ತಿಳಿಯಲಿಕ್ಕೆ ಪ್ರಯತ್ನ ಪಟ್ಟರೆ ಅದೇ ನಿಜವಾದ ಪೂಜೆ. ಅದಕ್ಕೆ ಜಗನ್ನಾಥದಾಸ ಪುರಂದರದಾಸರು ಹೇಳಿದ್ರು, ಸುಲಭ ಪೂಜೆ ಮಾಡಿ ಬಲವಿಲ್ಲದವರು ಅಂದರು. ಇಂತಹ ಸುಲಭ ಪೂಜೆಯನ್ನ ಮಾಡುವ ಮನಸ್ಥಿತಿ, ಮಾಡುವಂತಹ ಸಾಮರ್ಥ್ಯ, ಮಾಡುವಂತಹ ಚಿಂತನೆ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಜಗನ್ನಾಥದಾಸರ ದ್ವಾರ ಅಂಥೇಳಿ ಅವರ ಈ ಉತ್ತರಾರಾಧನೆಯ ನಿಮಿತ್ತ ಅವರಲ್ಲೇ ನಾವು ಮುಹುರ್ ಪ್ರಾರ್ಥಿಸುವೆ ಅಂಥೇಳಿ ಅವರಲ್ಲೇ ನಾವು ಅಂತರ್ಯಾಮಿಯಾಗಿ. ನೀವು ಬರೆದಿರೋ ಹರಿಕಥಾಂಸಾರ ನಮಗೇನೋ ಅರ್ಥ ಆಗ್ತಾ ಇಲ್ಲ ಸ್ವಾಮಿ, ಕನ್ನಡದಲ್ಲೇ ಬರೆದಿದ್ದೀರಿ ನಿಜ, ನಮಗೆ ಕನ್ನಡ ಬರೋದಿಲ್ಲ. ನೀವು ಬರುವ ಲಿಟ್ರೇಚರು ನಮಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ನಮ್ಮ ಯೋಗ್ಯತೆಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಅರ್ಥ ಮಾಡಿಸಿ, ನಿಮ್ಮ ಹಾಗೂ ನಿಮ್ಮ ಅಂತರ್ಯಾಮಿಯಾಗಿ ಭಗವಂತ ಜಗನ್ನಾಥ ವಿಠ್ಠಲನ ಅನುಗ್ರಹ ನಮಗಾಗುವಂತೆ ನಮಗೆ ಅನುಗ್ರಹ ಮಾಡಿ 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 ಅಂತ ಮತ್ತೆ ನಿಮ್ಮಲ್ಲೇ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಮಲ್ಲಿಸಿ ನಿಮ್ಮ ದರ್ಶನ ಜೊತೆಗೆ ನಿಮ್ಮ ಅಂತರ್ಯಾಮಿಯಾದ ಭಗವಂತನ ದರ್ಶನವನ್ನ ನಮಗೆ ಮಾಡಿಸಿ ಅಂತ ಹೇಳಿ ಮತ್ತೆ ಅವರಲ್ಲೇ ಎಲ್ಲ ಪ್ರಾರ್ಥನೆ ಮಾಡುವ ಅಂತ ಹೇಳಿ ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ ಪಾದಮದಿಗಾಂ ಶ್ರೀಮದಾಚಾರ್ಯ ಪರ್ಯಂತ ವಂದೇ ಪರಂಪರಾ. ನಮಸ್ತೆ ಮಧ್ವೇ ನಮಸ್ತೆ.